ಎಲ್ಲ ಮಾಧ್ಯಮ ಮಿತ್ರರಿಗೆ ವಿಶೇಷವಾಗಿ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಪತ್ರಿಕಾ ಮಾಧ್ಯಮದ ಉದ್ದೇಶವೇನೆಂದರೆ ಸಮುದಾಯಕ್ಕಾಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಮತ್ತು ಪ್ರಸಕ್ತ ನಡೀತಕ್ಕಂಥ ರಾಜಕಾರಣ ಸ್ಥಿತಿಗತಿ ಬಗ್ಗೆ ಇಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಉದ್ದೇಶದಿಂದ ನಮ್ಮೆಲ್ಲರೂ ಕೂಡ ಮಾತಾಡಿರ್ತಕ್ಕಂಥದ್ದು ಹಾಗೂ ಈ ಸಂದರ್ಭದಲ್ಲಿ ಈ ಒಂದು ಭಾಗವಹಿಸಿರ್ತಕ್ಕಂಥ ಜ್ಯೋತಿಷ್ ಪಾಳೆಗಾರರಿಗೆ ಹಾಗೂ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಭಾಸ್ಕರ್ ಅವರಿಗೆ ಮತ್ತು ಶಿವಪ್ಪ ಅವರಿಗೆ ವಿಶೇಷವಾಗಿ ಒಂದೆಲ್ಲ ಸಮರ್ಪಣೆ ಮಾಡುತ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದಲಿತರಿಗೆ ಒಂದು ಶಕ್ತಿಯನ್ನು ಕೊಡಲಿಕ್ಕೆ ಅವರಿಗೊಂದು ಹೆಚ್ಚಿನ ಸ್ಥಾನಮಾನ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅವಕಾಶ ಅಂತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವದ ಮೇಲೆ, ಸಂವಿಧಾನದ ಮೇಲೆ ಹಾಗೂ ದಲಿತರ ಮೇಲೆ, ನಿಜವಾಗಿ ದಲಿತರ ಮೇಲೆ ಅದರ ಅವಲಂಬಿಕೆಯನ್ನು, ಅದರ ನಂಬಿಕೆ ಇದ್ದಿದ್ದು ಸತ್ಯವಾದರೆ ಒಂದು ಸರ್ಕಾರ ಬದಲಾವಣೆ ಆದರೆ ದಲಿತರನ್ನ ಒಬ್ಬ CM ಮಾಡಬೇಕಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗಾಗಿ ಯಾರನ್ನೇ ಮಾಡೋದು, ನಾವು ದಲಿತರನ್ನು ಯಾರನ್ನೇ ಮಾಡಲಿ, ನಾನು ಅವರಿವರು ಅಂತಲ್ಲ, ದಲಿತರನ್ನ ಒಬ್ಬ ಮುಖ್ಯಮಂತ್ರಿನ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಸರ್ಕಾರಗಳು ಯಾವುದೇ ಬರ್ಬೋದು, ಯಾವುದೇ ಹೋಗ್ಬೋದು, ಸಮುದಾಯದ ಪರವಾಗಿ ಕೆಲಸ ಮಾಡಬೇಕು. ಯಾವುದೇ ಇವು ನಾನು ನಮ್ಮ ಸಮುದಾಯದ ಪರವಾಗಿ ಕೇಳ್ತೀನಿ, ಇನ್ನೊಬ್ಬ ಶ್ರೀಗಳು ಇನ್ನೊಬ್ಬ ಸಮುದಾಯದ ಪರವಾಗಿ ಕೇಳ್ತಾರೆ. ಆ ಸರ್ಕಾರಗಳು ಸಮುದಾಯದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಹಾಗಾಗಿ ಮಂತ್ರಿ ಸ್ಥಾನ ತುಂಬೋದಾಗಲಿ, ಆಮೇಲೆ ವಿದ್ಯಾರ್ಥಿಗಳಿಗೆ ವೇತನ ಕೊಡೋದಾಗಲಿ, ಅಥವಾ ಹಲವಾರು ಆಶ್ರಯ ಮನೆಗಳನ್ನು SC ST ಕೊಡ್ತಕ್ಕಂಥ ನಿಯಮಬದ್ಧತೆಗಳಾಗಲಿ, ಇವೆಲ್ಲವೂ ಸರ್ಕಾರ ಕ್ರಮ ಕೈಗೊಳ್ಳಬೇಕಂತಕ್ಕಂಥದ್ದನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಸಮುದಾಯಕ್ಕೆ, ದಲಿತರಿಗೆ ಮತ್ತು ಹಿಂದುಳಿದವರಿಗೆ, ಅಲ್ಪಸಂಖ್ಯೆ ಏನು ಕೊಡ್ತಕ್ಕಂಥ ನಿಯಮ ಇದೆ ಅದನ್ನು ಸರ್ಕಾರಗಳು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಕ್ಕಂಥ ಮಾತನ್ನು ನಾನು ಒತ್ತಾಯಪೂರ್ವಕವಾಗಿ ಸರ್ಕಾರವನ್ನು ಮತ್ತು ರಾಜಣ್ಣರ ಪರವಾಗಿ ಹೈಕಮಾಂಡ್ ಅವನು ಕೂಡ ಒತ್ತಾಯಪೂರ್ವಕವಾಗಿ ನಾನು ಅವರನ್ನು ಮಂತ್ರಿಯನ್ನಾಗಿ ಮಾಡಲೇಬೇಕು. ಇಡೀ ಕರ್ನಾಟಕ ರಾಜ್ಯದ ಸಮುದಾಯದ ಪರವಾಗಿ ಅವರನ್ನು ಮತ್ತೆ ಮಂತ್ರಿಯನ್ನಾಗಿ ಮಾಡಿ ನಮ್ಮೆಲ್ಲರಿಗೂ ಮಂತ್ರಿ ಪದವಿ, ಅವರು ಮಂತ್ರಿ ಪದವಿ ಕೊಟ್ಟು ನಮ್ಮೆಲ್ಲರಿಗೆ ನೋಡ್ತಕ್ಕಂಥ ಸ್ಥಿತಿಯನ್ನು ಆ ಒಂದು ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಮಾಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ಇಟ್ಟುಕೊಂಡು ಇವತ್ತು ಈ ಒಂದು ಪತ್ರಿಕಾ ಮಾಧ್ಯಮಕ್ಕೆ ನಾನು ವಿರಾಮ ಕೊಡ್ತಾ ಇದ್ದೇನೆ. ಈಗಲಾದ್ರೆ ನಾವು ಮಾಡ್ತಾರೆ ಅನ್ನೋ ಭರವಸೆ ಭರವಸೆ ಅಂತಂದರೆ ಭರವಸೆ ಅಂದರೆ ಅವ್ರ ಮೇಲೆ ನಾವೇನಷ್ಟು ಭರವಸೆ ಇಟ್ಕೊಂಡು ಹೋಗ್ತಾ ಇಲ್ಲ. ಯಾಕಂದರೆ ಇಲ್ಲಿವರೆಗೆ ಮಾಡಿಲ್ಲ, ಅವರು ಇಲ್ಲಿವರೆಗೆ ಮಾಡಿಲ್ಲ. ಎಂದೋ ಮಾಡಬೇಕಾಗಿತ್ತು. ನಿಮ್ಗೆ ಹೇಳ್ಬೇಕಂದ್ರೆ ದೇವರಾಜ ನಂತರ ಬಂದಿರ್ತಕ್ಕ ನಿರ್ಮಾಣಗಳಲ್ಲಿ ಅವತ್ತೇ ಆಗಬೇಕಾಗಿತ್ತು. ಅವ್ರದ್ದು ಘಟಾನುಘಟಿಗಳಿದ್ದರು, ಅವತ್ತೇ ಆಗಬೇಕಾಗಿತ್ತು. ಆದರೆ ಇವತ್ತು ಚಿತ್ರಣ ಬದಲಾಗಿದೆ. ಈ ಬಂದಿರತಕ್ಕಂಥ ಹೈಕಮಾಂಡು ಆ ಯೋಚನೆಯನ್ನು ಮಾಡಿ, ಹಿಂದೆ ನಮ್ಮ ಹಿರಿಯರು ಏನು ಹೇಳಿದ್ರು, ಮತ್ತೆ ಬಂದರೆ ಇವಾಗ ನಾವೇನು ಹೇಳ್ತಾ ಇದ್ದೀವಿ ಹೇಳಿದ್ದನ್ನು ಮಾಡಬೇಕಂತ ಸ್ಥಿತಿಗೆ ಒಂದು ಅವಕಾಶ ಸಿಕ್ಕಿದೆ. ಅವಕಾಶ ಸಮರ್ಪಕವಾಗಿ ಬಳಕೆ ಮಾಡ್ತಕ್ಕಂಥ ಕೆಲಸ ಆ ಕಾಂಗ್ರೆಸ್ ಪಕ್ಷ ಮಾಡಬೇಕಂತಕ್ಕಂಥದ್ದು. ಏನು ರಾಜಣ್ಣನವರನ್ನು ಯಾವುದೇ ಒಂದು ಪೂರ್ವ ನಿಗದಿ ಇಲ್ಲದೇ ಏಕಾಏಕಿ ಮಂತ್ರಿ ಪದವಿಯನ್ನು ತೆಗೆದುಹಾಕಿರ್ತಕ್ಕಂಥದ್ದಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೀತಕ್ಕಂಥದ್ದು ಇತಿಹಾಸ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ರಾಜಣ್ಣವರನ್ನು ಪುನಃ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳನ್ನಾಗಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಮಾಡಲೇಬೇಕು. ಅದಕ್ಕೆ ಅವರು ಹೈಕಮಾಂಡು ಅದು ಒಪ್ಪಿಕೊಳ್ಳಲೇಬೇಕು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಒಬ್ಬ ರಾಜಕೀಯ ಮುತ್ಸದ್ದಿ ಹಾಗೂ ಆ ಪಕ್ಷಕ್ಕೆ ಸರಿಯಾದ ಮಟ್ಟದಲ್ಲಿ ದುಡಿದಿರ್ತಕ್ಕಂಥವ್ರು. ಹಾಗಾಗಿ ಅಂಥವ್ರನ್ನು ಏನೋ ಒಂದು ವಿಷಯ, ಅದು ಏನೋ ಗೊತ್ತಿಲ್ಲ, ಆ ವಿಷಯಕ್ಕೋಸ್ಕರ ಏಕಾಏಕಿ ಯಾವ ವಿಷಯ ತಿಳಿಸ್ತಾನೆ ಅವರನ್ನು ಮಂತ್ರಿ ತೆಗೆದಕ್ಕಂಥದ್ದು ಬಹಳ ದುರ್ದೈವ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದಷ್ಟು ಬೇಗ ಶೀಘ್ರದಲ್ಲಿ ಎಲ್ಲರಿಗೂ ಮನುಷ್ಯನವಾಗಿ, ಸಮುದಾಯದ ಜನಗೆಲ್ಲರಿಗೂ ಅವರಿವರನ್ನದೇ ಎಷ್ಟೊಂದು ನಾವು 70-80 ಲಕ್ಷ ಜನ ಇದ್ದೇವೆ, ಎಲ್ಲರಿಗೂ ತುಂಬ ಮನುಷ್ಯನವಾಗಿ ರಾಜಣ್ಣವರನ್ನು ಮಂತ್ರಿ ಪದವಿಯಿಂದ ತೆಗೆದಾಗ ಅದಕ್ಕೆ ಪುನಃ ಅಂತಾರೆ. ನಿಮ್ಮ ಪರವಾಗಿ ಯಾರಾದರೆ ಚೆನ್ನಾಗಿರುತ್ತೆ ಅಂತ ಸೂಟೇಬಲ್. ನಾನು ವ್ಯಕ್ತಿ ಪರ ಅಲ್ಲ, ದಲಿತರು ಯಾರಾದರೂ ಆಗಲಿ ಅಂತಕ್ಕಂಥದ್ದು.
ಕೆಲವರೆಲ್ಲ ಪರಮೇಶ್ವರ್ ಕಡೆ ಇದಾಗ್ತಿದ್ದಾರೆ. ನೀವೇನಾದರೂ ಸತೀಶ್ ಜಾರಕಿಹೊಳಿ ಸರ್ ಕಡೆ ಏನಾದರೂ ಹೇಳ್ತೀರಾ ಹೆಸರು ಏನಾದರೂ? ನಾನು ಅಪ್ಪ ಈ ವ್ಯಕ್ತಿಗತವಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ದಲಿತರು ಯಾರಾದರೂ ಆಗಿರ್ತಕ್ಕಂಥದ್ದು ಜಾರಕಿಹೊಳಿ ಸಾಹೇಬರಾದರೂ ಆಗಲಿ, ಪರಮೇಶ್ವರರಾಗಲಿ, ಹೈಕಮಾಂಡ್ ಯಾರಿಗೆ ಅವಕಾಶ ಕೊಡ್ತೀವಿ, ನನ್ನ ಸಮುದಾಯ ನಾನು ಸತೀಶ್ ಜಾರಕಿಹೊಳಿ ಅಂತೀನಿ. ಹೌದು ತಾನೆ? ಹಾಗೆಲ್ಲ ಸರಿ. ಹೌದು, ಹೈಕಮಾಂಡ್ ಯಾವುದಕ್ಕೆ ಕೊಡುತ್ತೆ ಅವ್ರು ಆಗ್ತಕ್ಕಂಥ ಕೆಲಸ ದಲಿತರಿಗೆ ಕೊಡ್ತೀನಿ ಅಂತ ಹೇಳೋದು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.